ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಮ್ಮ ಲಡ್ಡುಮ್ಮ ಹೊಸ್ಲು ದಾಟ್ಕೊಂಡು ಬಂದಳು. ಅದ್ರದ್ದೇ ಸಿಂಪಲ್ಲಾಗಿ ಒಂದು ಪೂಜೆ ಇಟ್ಕೊಂಡಿದ್ವಿ ಮನೆಯಲ್ಲಿ. ಹಾಗೆ ಅಡುಗೆಗೆ ಯೂಸ್ ಆಗೋಂಥ ಒಂದು ಟಿಪ್ಸು ಮತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ನಮ್ಮ ದೇಹಕ್ಕೆ ಸೊಪ್ಪು ತರಕಾರಿಗಳೆಲ್ಲ ತುಂಬ ಒಳ್ಳೆಯದು. ಚೆನ್ನಾಗಿ ತಿನ್ನಬೇಕು, ಮನೇಲೇ ಮಾಡ್ಕೊಂಡು ತಿನ್ನಬೇಕು ಅಂತ ನಮಗೆಲ್ಲ ಯೂಶ್ವಲಿ ಗೊತ್ತೇ ಇರುತ್ತೆ. ಆದರೆ ಸೊಪ್ಪು ತರಕಾರಿಗಳನ್ನ ಮನೆಗೆ ತೊಗೊಂಬಂದಾಗ ಅದನ್ನ ಕ್ಲೀನ್ ಮಾಡೋದೇ ಒಂದು ಎಕ್ಸ್ಟ್ರಾ ಟೈಮ್ ಹಿಡಿದ್ಬಿಡುತ್ತೆ. ಎಷ್ಟು ಟೈಮ್ ಆಗಿಬಿಡುತ್ತೆ ಅದಕ್ಕೆ ಅಂತಂದರೆ, ಈ ನಾವು ಊಟ ಮಾಡೋದಕ್ಕೆ ಒಂದು 20 ನಿಮಿಷ ಬೇಕು. ಆದರೆ ಈ ಸೊಪ್ಪು ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಅದನ್ನು ತಿನ್ನೋ ಅಷ್ಟೊತ್ತಿಗೆ 20 ನಿಮಿಷ ಊಟಕ್ಕೆ ಇಷ್ಟೊಂದು ಕಷ್ಟ ಬಿದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ನಬೇಕಂತ ನಮ್ಗನ್ಸ್ಬಿಡುತ್ತೆ ಒಂದೊಂದು ಸಲ. ಹಾಗನ್ಸಿದ್ರು ಕೂಡ ಹೋಟೆಲಲ್ಲಿ ಹೋಗಿ ಡೈಲಿ ನಾವು ಊಟ ಮಾಡ್ಕೊಂಬರೋಕ್ಕಾಗಲ್ಲ. ಮನೇಲಿರೋರಿಗೆ ನಮಗೆ ಆರೋಗ್ಯವಾಗಿ ಅಡುಗೆ ಮಾಡಿಕೊಂಡು ಬಡಿಸ್ಲೇಬೇಕಾಗುತ್ತೆ. ಈ ಸೊಪ್ಪುಗಳನ್ನೆಲ್ಲ ನಿಮ್ಗೆ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ, ಈ ಸೊಪ್ಪನ್ನು ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲು ನಾನು ಸಬ್ಸಿಗೆ ಸೊಪ್ಪನ್ನ ಬೇರಿನ ಭಾಗ ಎಲ್ಲ ಕಟ್ ಮಾಡಿಕೊಂಡು ಅದನ್ನ ಸ್ವಲ್ಪ ಸ್ವಲ್ಪ ಹಾಗೇ ಓಪನ್ ಮಾಡಿಕೊಂಡು ನೋಡ್ತಾ ಅದು ಕ್ಲೀನ್ ಮಾಡಿ ಇಟ್ಕೊಂಡೆ. ಅದೇ ರೀತಿ ಮೆಂತ್ಯ ಸೊಪ್ಪನ್ನ ಬೇರಿನ ಭಾಗ ಎಲ್ಲ ಫುಲ್ಲು ಒಟ್ಟಿಗೆ ಕಟ್ಟಿನ ಸಮೇತನೇ ಕಟ್ ಮಾಡಿಕೊಂಡೆ. ಆದರೆ ಅದು ಸ್ವಲ್ಪ ಕಡ್ಡಿಯೆಲ್ಲ ಬಲ್ತ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಮೆಂತ್ಯ ಸೊಪ್ಪೆಲ್ಲ ಜಾಸ್ತಿ ಬಲ್ತೋಗಿರೋ ಕಡ್ಡಿಯೆಲ್ಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ಇಷ್ಟಿಷ್ಟು ತೊಗೊಂಡು ಅದನ್ನು ಎಲೆ ಎಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡೆ. ಅದೇ ರೀತಿ ನಾನು ಪಾಲಕ್ ಸೊಪ್ಪನ್ನು ಈ ಬುಡದ ಭಾಗ ಎಲ್ಲ ನಿಮಗೆ ಎಷ್ಟು ಚೆನ್ನಾಗಿದೆ, ಎಷ್ಟು ಹಾಕ್ತೀವಿ ನಾವು ಅಂತ ಅನಿಸುತ್ತೋ ಅಷ್ಟು ಒಟ್ಟಿಗೆ ಬೇರಿನ ಭಾಗನ ಕಟ್ ಮಾಡಿಕೊಂಡು, ಈ ರೀತಿ ಒಳಗಡೆ ಏನಾದರೂ ಇದ್ದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ನೋಡಿಕೊಂಡಾಗ ಟೈಮು ಸೇವ್ ಆಗುತ್ತೆ, ನಮಗೆ ಬೇಗನೂ ಕೆಲಸ ಆಗಿಬಿಡುತ್ತೆ. ಹಾಗೆ ಬೇಜಾರು ಅನಿಸೋದಿಲ್ಲ. ನಮಗೆ ಯಾವುದು ಬೇಡ ಅನಿಸುತ್ತೆ ಸೊಪ್ಪೆಲ್ಲ ಅದನ್ನು ತೆಗೆದು ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಪಾಲಕ್ ಸೊಪ್ಪನ್ನು. ನಾನು ಯಾವ ಸೊಪ್ಪುಗಳನ್ನ ತೊಗೊಂಡ್ರು ಇದೇ ರೀತಿ ಮಾಡ್ಕೋತೀನಿ. ಟೈಮು ಸೇವ್ ಆಗಿಬಿಡುತ್ತೆ, ಬೇಗನೆ ಆಗಿಬಿಡುತ್ತೆ ಅಂತ. ನೋಡಿ, ಇದನ್ನಿಷ್ಟು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದ್ರ ಎಲೆಗಳನ್ನೆಲ್ಲ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ. ಎಲೆಗಳಿರೋ ಭಾಗದಲ್ಲಿ ಕೂಡ ಕೆಲವೊಂದು ಸಲ ಹುಳಗಳಿರುತ್ತೆ. ಈ ಹುಳಗಳೆಲ್ಲ ಎಲೆಗಳನ್ನ ತೂತು ಮಾಡಿರುತ್ತೆ, ಅದನ್ನು ಕೂಡ ತೆಕ್ಕೋಬೇಕು. ಅದನ್ನು ತೆಕ್ಕೊಂಡ್ರೆ ಇದು ಕ್ಲೀನ್ ಆಗಿಬಿಡುತ್ತೆ. ಇದೇ ಥರನೇ ಈ ಕೊತ್ತಂಬರಿ ಸೊಪ್ಪನ್ನ ಕೂಡ ಈ ಬೇರಿನ ಭಾಗನ ನಮಗೆ ಎಷ್ಟು ಬೇಕಾಗಿರಲ್ಲ, ಅದು ಎಷ್ಟು ಬಲ್ತಿದೆ ಬೇರಿನ ಭಾಗ ಅಂತ ನಮಗೆ ಮುಟ್ಟಿದ್ರೆ ಗೊತ್ತಾಗುತ್ತೆ. ಅದಷ್ಟನ್ನು ಕಟ್ ಮಾಡಿಕೊಂಡು ಸೇಮ್ ಅದೇ ರೀತಿಯೇ ಇದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ, ಬೇಗನೂ ಆಗಿಬಿಡುತ್ತೆ, ಬೇಜಾರು ಅನಿಸೋದಿಲ್ಲ. ಇನ್ನೊಂದು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಪಾಲಕ್ ಸೊಪ್ಪನ್ನು ನೀವು ಮತ್ತೆ ರೀಯೂಸ್ ಮಾಡ್ಕೋಬೋದು. ಈ ಬೇರಿನ ಭಾಗನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದನ್ನು ಮತ್ತೆ ಪಾಟ್ ಒಳಗಡೆ ಹಾಕಿ ಬೆಳೆಸ್ಕೊಬೋದು. ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದು ಬೇರನ್ನೂ ಅಕ್ಕಪಕ್ಕ ಇಟ್ಕೊಂಡು ಈ ರೀತಿ ಪಾಟ್ ಒಳಗಡೆ ಹಾಕೋಬೇಕಾಗುತ್ತೆ. ಯೂಶ್ವಲಿ ನಾವು ಈ ಬೀಜಗಳನ್ನೆಲ್ಲ ತೊಗೊಂಬಂದು ಬೆಳೆಸೋದಕ್ಕಿಂತ ಈ ಬೇರಿನಲ್ಲಿ ಚೆನ್ನಾಗಿ ಬರುತ್ತೆ ಸೊಪ್ಪು. ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಒಂದೊಂದು ಬೇರುಗಳನ್ನು ಪಾಟಲ್ಲಿ ಹಾಕ್ಕೊತ ಹೋದರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಮೊದಲು ಪಾಲಕ್ ಸೊಪ್ಪೇನಾದರೂ ತೊಗೊಂಬಂದಾಗ ಈ ರೀತಿ ಬೇರುಗಳಿಂದನೇ ಒಂದು 4-5 ಬಾರಿ ಸೊಪ್ಪನ್ನು ಬೆಳೆಸ್ಕೋತಾ ಇದ್ದೆ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆ ಸೊಪ್ಪನ್ನು ಮತ್ತೆ ಸಾಂಬಾರಿಗೆಲ್ಲ ಬಳಸ್ಕೋತಾ ಇದ್ದೆ. ಇವಾಗ ಸ್ವಲ್ಪ ಟೈಮ್ ಇಲ್ಲದೆ ಇರೋದಕ್ಕೆ ನನಗೆ ಮಾಡ್ಕೋತಾ ಇಲ್ಲ. ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಒಂದಿನ ಹೇಗೆ ಬೆಳೆಸೋದು ಸೊಪ್ಪನ್ನು ಅಂತ ತೋರಿಸ್ತೀನಿ. ಈ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕವರ್ಗೆ ಹಾಕಿ ಇಟ್ಕೊಂಡು ಫ್ರಿಜ್ಜಲ್ಲಿ 1 ವಾರದವರೆಗೂ ಯೂಸ್ ಮಾಡ್ಕೋಬೋದು. ನಮ್ಮ ಲಡ್ಡುಮ್ಮ ಇವತ್ತು ಹೊಸ್ಲು ದಾಟಿದ್ರು. ಎಷ್ಟೊಂದು ದಿನದಿಂದ ಟ್ರೈ ಮಾಡ್ತಾಯಿದ್ಲು ಹೊಸ್ಲು ದಾಟೋದಕ್ಕೆ. ಸ್ವಲ್ಪ ಕೂತ್ಕೊಳ್ಳೋಂಗಾಗಲಿ, ಹೊಸ್ಲು ಮೇಲೆ ಕೂರಿಸಿ ಪೂಜೆ ಮಾಡೋದು ನಮ್ಮ ಸಂಪ್ರದಾಯ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಕೂತ್ಕೊಳ್ಳೋಂಗಾಗಲಿ ಅಂತ ನಾವು ಕಂಟ್ರೋಲ್ ಮಾಡ್ತಾಯಿದ್ವಿ. ಆದರೆ ನಮ್ಗೆ ಗೊತ್ತಿಲ್ಲದಂಗೆ ಮಂಗಳವಾರದ ದಿನ ಈಚೆ ಬಂದುಬಿಟ್ಟಿದ್ಲು. ಇದನ್ನು ವೀಡಿಯೋ ಮಾಡ್ಕೊಳ್ಳೋಣ, ಇನ್ನೊಂದು ಸಲ ಹೊಸ್ಲು ದಾಟ್ಸೋಣ ಅಂತ ನಾವೆಲ್ಲ ಈಚೆ ಬಂದು ನಿಂತ್ಕೊಂಡ್ವಿ. ತುಂಬ ಹೊತ್ತು ಆಟ ಆಡಿಸಿ ಆಮೇಲೆ ಬಂದರು. ಎಷ್ಟೊತ್ತಾದರೂ ಹೊಸ್ಲು ಮೇಲೆ ಕೂರ್ತಾನೇ ಇರಲಿಲ್ಲ. ನಮ್ಮ ತೃಪ್ತಿ ಇದ್ದಿದ್ದಕ್ಕೆ ನನಗೆ ಸ್ವಲ್ಪ ಈಸಿ ಆಯಿತು.
ಜಾಸ್ತಿ ಹಠ ಮಾಡ್ತಿದ್ದಿದ್ದರಿಂದ ತುಂಬ ಸಿಂಪಲ್ಲಾಗೆ ಪೂಜೆ ಮುಗಿಸ್ಕೊಂಡೆ ಬೇಗನೆ. ಫಸ್ಟ್ ಟೈಮು ಅದು ಲಂಗ ಬ್ಲೌಸ್ ಹಾಕಿರೋದ್ರಿಂದ ಅವಳಿಗೆ ಅಷ್ಟು ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಜಾಸ್ತಿ ಹಠ ಮಾಡ್ತಾಯಿದ್ರು. ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಸಿರಿಮಾಗೆ ಇವತ್ತು ಬೀಟ್ರೋಟ್ ಜಾಮನ್ನು ಮಾಡ್ತಾಯಿದ್ದೀನಿ. ಹೊರಗಡೆ ತರೋದಕ್ಕಿಂತ ಮನೇಲೇ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಒಣ ದ್ರಾಕ್ಷಿ, ಒಣ ಖರ್ಜೂರನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅರ್ಧ kg ಆಗೋಷ್ಟು ಬೀಟ್ರೋಟನ್ನು ಸಿಪ್ಪೆಯೆಲ್ಲ ತೆಕ್ಕೊಂಡು ನೀಟಾಗಿ ತೊಳ್ಕೊಂಡು ಅದನ್ನ ಕ್ಯೂಬ್ಸ್ ಥರ ಕಟ್ ಮಾಡಿ ಈ ರೀತಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದರ ಜೊತೆಗೆ ನಾನು ನೆನೆಸಿಟ್ಟಿರೋ ಒಣ ಖರ್ಜೂರನ ಕೂಡ ಸೇರಿಸ್ಕೊಂಡು 2 ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಬೇಯಿಸೋದಕ್ಕೆ ಜಾಸ್ತಿ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ತಾ ಇಲ್ಲ. ಖರ್ಜೂರ ನೆನೆಸೋದಕ್ಕೆ ನೀರು ಹಾಕ್ಕೊಂಡಿದ್ನಲ್ಲ ಅದಷ್ಟನ್ನು ಮಾತ್ರ ಸೇರಿಸ್ಕೊಂಡೆ. ಅರ್ಧ ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು 2 ವಿಜಿಲ್ ಕೂಗಿಸ್ಕೊಂಡೆ. ನಂತರ ಇದು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೋಡಿ. 2 ವಿಜಿಲ್ಗೆ ಚೆನ್ನಾಗಿ ಬೆಂದ್ಕೊಂಬಿಟ್ಟಿದೆ. ಒಂದು ಸ್ಪೂನು ಅಥವಾ ಫೋರ್ಕ್ ಸಹಾಯದಿಂದ ಈ ರೀತಿ ಚೆಕ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದ್ಕೊಂಡಿದೆ. ಖರ್ಜೂರ ಕೂಡ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ. ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಇದು ಫುಲ್ಲು ತಣ್ಣಗಾದ್ಮೇಲೆ ರುಬ್ಕೋಬೇಕು. ತಣ್ಣಗಾದ್ಮೇಲೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದು ಫುಲ್ಲಾಗಿದ್ದಿದ್ದರಿಂದ ಇದ್ರ ಜೊತೆ ನೆನೆಸಿರೋ ಒಣ ದ್ರಾಕ್ಷಿನ ಹಾಕಿರಲಿಲ್ಲ. ಸ್ವಲ್ಪ ರುಬ್ಕೊಂಡು ನಂತರ ನಾನು ನೆನೆಸಿಟ್ಟಿರೋ ಒಣ ದ್ರಾಕ್ಷಿನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡೆ. ಇವಾಗ ನಾನು ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಅರ್ಧ ಕಪ್ ಆಗೋಷ್ಟು ಸಕ್ಕರೆ, ಬೇಯಿಸೋಕೆ ಹಾಕಿದ್ನಲ್ಲ ನೀರು, ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಗಿಸ್ಕೊತಾ ಇದ್ದೀನಿ ಸಕ್ಕರೆನ. ಇದು ಒಂದೇಳೆ ಪಾಕ ಬರಬೇಕು, ಅಲ್ಲಿವರೆಗೂ ಈ ಸಕ್ಕರೆನ ಚೆನ್ನಾಗೇ ಕೈ ಆಡಿಸ್ಕೊಂಡು ಕರಗಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಪಾಕ ಬರಬೇಕು. ಜಾಮೂನ್ಗೆಲ್ಲ ಪಾಕ ಮಾಡ್ಕೋತೀವಲ್ಲ ಅದೇ ರೀತಿಯೇ ಒಂದೆಳೆ ಪಾಕ ಥರ ಮಾಡ್ಕೋಬೇಕು ನೋಡಿ. ಆಲ್ಮೋಸ್ಟ್ ಬಂದಿದೆ. ಇವಾಗ ಈ ಹಂತದಲ್ಲಿ ನಾನು ರುಬ್ಬಿರೋ ಮಿಶ್ರಣನ ಸೇರಿಸ್ಕೊಂಡು ಇದನ್ನು ಸಣ್ಣ ಉರಿ ಇಟ್ಕೊಂಡೇ ತಿರುಗಿಸ್ತಾ ಬರಬೇಕು. ಇದನ್ನು ಮಾಡೋವಾಗ ನೀವು ದಪ್ಪ ತಳ ಇರೋ ಪಾತ್ರೆನೇ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಅದು ತಳ ಸೀದೋಯ್ತು ಅಂತಂದರೆ ಜಾಮ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸಣ್ಣ ಉರಿನಲ್ಲೇ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ನೀರಿನಂಶ ಎಲ್ಲ ಕಡಿಮೆ ಆಗಿ ಅದೊಂಥರ ಜಾಮೀನ್ ಅದಕ್ಕೆ ಬರುತ್ತೆ. ಎಲ್ಲ ತಳ ಬಿಟ್ಕೊಂಡು ಬರ್ತಾ ಇರುತ್ತೆ. ಅಲ್ಲಿವರೆಗೂ ನಾನು ಇದನ್ನು ತಿರುಗಿಸ್ಕೊಂಡು ಸಣ್ಣ ಉರಿನಲ್ಲೇ ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದರಲ್ಲಿರೋ ನೀರಿನಂಶ ಎಲ್ಲ ಸ್ವಲ್ಪನೇ ಕಡಿಮೆ ಆಗ್ತಾ ಇದೆ ನೋಡಿ. ಈ ಹಂತದಲ್ಲಿ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡೆ. ಈ ತುಪ್ಪ ಸೇರಿಸೋದ್ರಿಂದ ಬೀಟ್ರೋಟ್ ಜಾಮು ತುಂಬ ಶೈನಿಂಗ್ ಥರ ಕಾಣಿಸ್ತಾ ಇರುತ್ತೆ. ಇವಾಗ ಇದು ಜಾಮೀನ್ ಅದಕ್ಕೆ ಬಂತು ನೋಡಿ. ಇವಾಗ ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಈ ಹುಳಿ ಅಂಶ ಎಲ್ಲ ಕಡೆನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬೀಟ್ರೋಟ್ ಜಾಮು ಇಷ್ಟು ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಅರ್ಧ ಗಂಟೆ ಬೇಕೇ ಬೇಕಾಗುತ್ತೆ. ಯಾಕೆಂದರೆ ಇದು ಜಾಸ್ತಿ ದಿನ ಇಟ್ಕೊಳ್ಳೋದ್ರಿಂದ
ಇದನ್ನು ಸ್ವಲ್ಪ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಬಿಸಿ ಮಾಡಲೇಬೇಕಾಗುತ್ತೆ. ನೋಡಿ ಎಲ್ಲ ತಳ ಬಿಟ್ಕೊಂಡು ಬರ್ತಾ ಇದೆ, ಒಂದು ಕಡೆ ಎಲ್ಲ ಸೇರ್ಕೋತಾ ಇದೆ. ಇದು ಇವಾಗ ರೆಡಿ ಆಯಿತು ಬೀಟ್ರೋಟ್ ಜಾಮು. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಫುಲ್ ತಣ್ಣಗಾದ್ಮೇಲೆ ಒಂದು ಗಾಜಿನ ಕಂಟೈನರ್ಗೆ ಹಾಕ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ಬ್ರೆಡ್ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ತರ್ತೀವಲ್ಲ ನಾವು ಜಾಮು, ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.